ನಮಸ್ಕಾರ ವೀಕ್ಷಕರೇ, ನಿತ್ಯ ಅನುಷ್ಠಾನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, ಆಚಾರ, ವಿಚಾರ, ಆರೋಗ್ಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಗುರೂಜಿಯವರು ಪ್ರತಿದಿನ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ದೋಷ ಅಂದ್ರೆ ಏನು, ಒಂದು ವೇಳೆ ಜಾತಕದಲ್ಲಿ ಮಂಗಳ ದೋಷ ಇದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬೇಕು, ಜೊತೆಗೆ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಯಾವ ರಾಶಿಯವರು ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕು, ಯಾವ ರಾಶಿಯವರಿಗೆ ಒಳಿತಾಗುತ್ತೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಲು ನಮ್ಮ ಜೊತೆಗಿದ್ದಾರೆ ಯೋಗ ಗುರು, ಖ್ಯಾತ ಜ್ಯೋತಿಷಿ, ವೇದಶಾಸ್ತ್ರ ಪಾರಂಗತ ಹಂಸಶ್ರೀ ಸವಿತಾ ಶರ್ಮಾ ಗುರುಜಿ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಪಾರ ಕರುಣಾ ಸಿಂಧುಂ ಸಚ್ಚಿದಾನಂದದಾಯಕಂ ನಮಾಮಿ ಸುಚಿರಂ ನಿತ್ಯಂ ಬಾಲಕೇಶ್ವರ ಭಾರತೀಂ ಶ್ರೀಮದ್ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರಿಗೂ ಮಂಗಳೋದಯ, ಎಲ್ಲರಿಗೂ ಶುಭ. ಗುರುಗಳೇ, ಭೂಮಿ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು, ಕಷ್ಟ ಕಾರ್ಪಣ್ಯಗಳು ಇದ್ದೇ ಇರುತ್ತೆ. ಸೊ ಅದೇ ರೀತಿ ಪ್ರತಿಯೊಂದು ಜಾತಕದಲ್ಲೂ ಕೂಡ ಒಂದಲ್ಲ ಒಂದು ದೋಷಗಳು ಇದ್ದೇ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ದೋಷದ ಬಗ್ಗೆ, ಮಂಗಳನ ಬಗ್ಗೆ ತಿಳಿಸ್ಕೊಡಿ ಗುರುಜಿ. ಭೂಮಿ ಮೇಲೆ ಹುಟ್ಟಿದವರಿಗೆ ಅಂತ ಹೇಳಿದ್ರಿ, ಅದು ಕಾಕತಾಳೀಯೋ ಏನೋ. ಇವತ್ತು ಮಾತಾಡ್ತಾ ಇರ್ತಕ್ಕಂಥ ಮಂಗಳ ಭೂಮಿ ಪುತ್ರ ಅಂತ ಹೆಸರು, ಅವನಿಗೆ ಭೂಮಿಜ ಅಂತ ಕೂಡ ಒಂದು ಹೆಸರು ಜ್ಯೋತಿಷ್ಯದಲ್ಲಿ ಉಂಟು. ಇವತ್ತು ನಾವು ಮಾತಾಡ್ತಾ ಇರತಕ್ಕಂತಹ ಮಂಗಳ ದೋಷ ಅಥವಾ ಅಂಗಾರಕ ದೋಷ ಅಥವಾ ಕುಜದೋಷ ಯಾವುದು ಅಂದರೆ, ನಾವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡಿದ್ದಂತಹ ಅಂಗಾರಕ ಅಥವಾ ಕುಜದೋಷ ಅಲ್ಲ. ಅದು ಗಂಡು ಹೆಣ್ಣಿನಲ್ಲಿ ಜಾತಕದಲ್ಲಿರ್ತಕ್ಕಂತಹ ದೋಷಗಳ ಬಗ್ಗೆ ನಾವು ಮಾತಾಡಿದ್ವಿ. ಎಲ್ಲೆಲ್ಲಿದ್ದರೆ ದುಷ್ಟಫಲದಾಯಕನಾಗ್ತಾನೆ, ಹೆಣ್ಣಿನ ಜಾತಕದಲ್ಲಿದ್ದರೆ ಗಂಡಿಗೂ, ಗಂಡಿನ ಜಾತಕದಲ್ಲಿದ್ದರೆ ಹೆಣ್ಣಿಗೂ ತೊಂದರೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸಿದ್ವಿ. ಆದರೆ ಇವತ್ತಿನ ಸಂಚಿಕೆಯಲ್ಲಿ ನಾವೇನು ಮಾತಾಡಲಿಕ್ಕೆ ಹೊರಟಿದ್ದೀವಿ ಅಂದರೆ, ಸಾರಾಸಗಟಾಗಿ ಮಂಗಳನ ಪಾತ್ರ ಅಂದರೆ ಅವನು ದುಷ್ಟಫಲದಾಯಕನಾದರೆ ಅವನು ಏನೇನು ಮಾಡಿಯಾನು ಅಂತಕ್ಕಂಥದ್ದು. ಮಂಗಳ ಅಂತಕ್ಕಂತಹ ಈ ಏನು ಗ್ರಹವನ್ನು ನಾವು ಇವತ್ತಿನ ದಿವಸ ಕುರಿತು ಮಾತಾಡ್ತಾ ಇದ್ದೀವಿ, ಇವನು ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಮಹಾಕ್ರೂರಿಯು, ಮಹಾಬಲಿಷ್ಠನು, ಮಹಾಶೂರನು, ಮಹಾವೀರನು, ಮಹಾ ಉದಾರಿಯು, ಮಹಾತೀಕ್ಷ್ಣನೂ ಆಗಿರ್ತಕ್ಕಂತಹ ಗ್ರಹ ಅಂತ ಹೇಳ್ತಾರೆ ಜ್ಯೋತಿಷ್ಯದಲ್ಲಿ. ಈ ಮಂಗಳ ಗ್ರಹ ದುಷ್ಟನಾದರೆ, ಅದು ದುಷ್ಟನಾಗೋದಕ್ಕೆ ನಾನಾ ಕಾರಣ ಇದೆ. ಅವನು ಬರೀ ನೀಚ ಸ್ಥಾನದಲ್ಲಿ ಕೂತಾಕ್ಷಣಕ್ಕೆ ಅವನು ದುಷ್ಟನಾಗುವುದಿಲ್ಲ. ಅದಕ್ಕೆ ಸ್ವಲ್ಪ ಜ್ಯೋತಿಷ ಪಾಠ ಆಗಿರಬೇಕು ಅಂತ ಹೇಳೋದು. ಅವನು ಕೆಟ್ಟರೆ ಏನಪ್ಪ ಆಗುತ್ತೆ ಜಾತಕನಿಗೆ ಅಂತಂದರೆ, ಶಾಸ್ತ್ರ ಹೇಳ್ತಾರೆ ಶಸ್ತ್ರಾಘಾತಂ ಅಂತ ಹೇಳುತ್ತೆ, ಭೂ ವಿವಾದಂ, ಋಣಾಧಿಕ್ಯಂ ತಥೈವ ಚ, ಭ್ರಾತೃಹಾನಿಂ ವ್ರಣಾಧಿಕ್ಯಂ, ಕುರುತೆ ರುಷ್ಟೇ ತು ಭೂಮಿಜಾಹ ಅಂತ ಇದೊಂದು ಚಿಕ್ಕ ಶ್ಲೋಕ. ಅರ್ಥ ಏನು ಅಂದರೆ, ಈ ರೀತಿಯಾಗಿ ಕುಜ ಕೆಟ್ಟಾಗ ಶಸ್ತ್ರಾಘಾತ, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಯಾರಿಂದನೋ ಒದೆ ತಿಂದು ಮೈ ಮೇಲೆ ಏಟು ಬೀಳ್ತಕ್ಕಂಥದ್ದು, ಶಸ್ತ್ರಾಘಾತದಿಂದ ಮರಣವೇ ಆಗ್ತಕ್ಕಂಥದ್ದು. ಅಂದರೆ ಏಟಿನಿಂದ ಹೊಡೆಸಿಕೊಂಡು ಯಾರಾದರೂ ಪ್ರಾಣವನ್ನು ಕಳೆದುಕೊಳ್ತಕ್ಕಂಥದ್ದು. ಅದಕ್ಕೆ ಕಾರಕನಾಗಿರ್ತಕ್ಕಂತಹ ದುಷ್ಟಫಲದಾಯಕನಾದ ಕುಜನ ಇದು ಒಂದು ಯೋಗ. ಎರಡನೇದು ಭೂ ವಿವಾದ, ಭೂಮಿಗೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳು. ಎಷ್ಟೋ ಜನ ಒದ್ದಾಡ್ತಿರೋದು ನೋಡಿದ್ದೀವಿ. ನನ್ನ ಹತ್ರನೂ ಬಂದು ಕೇಳಿರೋರು ಸಾವಿರಾರು ಜನ ಉಂಟು. ನಿಮ್ಮಲ್ಲೂ ವ್ಯವಹಾರದಲ್ಲಿ ಹೇಳ್ತಾರೆ, ಅಯ್ಯೋ ನಮ್ಮದು ಯಾಕೋ ಸಿಕ್ಕಾಕೊಂಡ್ಬಿಟ್ಟಿದೆ, ನಮ್ಮ ಹೊಲ ಗದ್ದೆ ಎಲ್ಲ ಇದಾಗ್ಬಿಟ್ಟಿದೆ, ಕೋರ್ಟು ಕಚೇರಿ ಓಡಾಡ್ತಿದ್ದೀವಿ. ಆಸ್ತಿ ಭಾಗಕ್ಕಾದರೂ ಆಗಬಹುದು ಅಥವಾ ಬೇರೆಯವರಿಂದ ಆಗಬಹುದು. ನಮ್ಮ ಪಕ್ಕದವರು ಒಂದು 5 ಅಡಿ ಒತ್ತಲಿಸ್ಕೊಂಡ್ಬಿಟ್ಟಿದ್ದಾರೆ, ಈ ಗೋಡೆ ನಮ್ಮದು, ಈ ಕಾಂಪೌಂಡ್ ನಮ್ಮದು ಅಂತೇಳಿ ಜಗಳ ಆಡ್ತಾರೆ. ಈ ರೀತಿಯಾಗಿ ಪಕ್ಕದ ಮನೆಯವರು ಕಾಂಪೌಂಡ್ ಹಾಕಬೇಕು ಅಂತಂದರೆ ನನಗೆ ಜಾಗ ಕೊಡು ಅಂತ ಹೇಳಿ ಗಲಾಟೆ ಮಾಡ್ತಕ್ಕಂಥ ಮಹನೀಯರು ಕೂಡ ನಮ್ಮ ಭಾರತ ದೇಶದಲ್ಲಿ ಏನು ಕಡಿಮೆ ಇಲ್ಲ. ಹಾಗೆಯೇ ಮನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ತಗಾದೆಗಳು, ಇವೆಲ್ಲದಕ್ಕೂ ಕಾರಣ ಯಾವುದೇ ವಿಧವಾಗಿರ್ತಕ್ಕಂತಹ ಆಸ್ತಿ ಮತ್ತು ಅಡವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿವಾದಜನ್ಯವಾಗಿರ್ತಕ್ಕಂಥ ಮೂಲ ಕೇಂದ್ರ ಬಿಂದು ಮಂಗಳನಾಗ್ತಾನೆ, ಕುಜನಾಗ್ತಾನೆ. ಆಮೇಲೆ ಏನು ಹೇಳ್ತೋ ಇನ್ನೊಂದು, ಋಣಾಧಿಕ್ಯತ, ಸಾಲ ಮಾಡಿಸ್ತಕ್ಕಂತಹ ಗ್ರಹ. ನನಗೆ ಋಣಕಾರಕಾಯ ನಮಃ, ಋಣಹರ್ತ್ರೇ ನಮಃ ಅಂತ ಬರುತ್ತೆ ಅಂಗಾರಿಕನಿಗೆ. ಸಾಲುಗಳು ಯಾರಾದರೂ ಮಾಡಿದ್ರೆ, ಲೋನ್ ಡೆಡ್ಸ್, ಅದಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹ ಕಾರಕ ಗ್ರಹ ಪ್ರತಿಯೊಬ್ಬರ ಜಾತಕದಲ್ಲೂ ಮಂಗಳನಾಗಿದ್ದಾನೆ. ನೀವು ಸಾಲ ತೊಗೊಂಡ್ರೆ ಅಂದರೆ ಮಂಗಳನ ಒಂದು ಅವಕೃಪೆಗೆ ನೀವು ಪಾತ್ರರಾಗಿದ್ದೀರಿ ಅಂತ ಅರ್ಥ. ಅವನು ಪೂರ್ತಿ ಕೆಟ್ಟೋದ್ರೆ ಸಾಲವನ್ನು ತೀರಿಸಲಿಕ್ಕಾಗದೆ ಋಣದಲ್ಲೇ ನಿಮ್ಮನ್ನು ಮುಳುಗಿಸಿ ಹಾಕ್ತಾನೆ. ಅಂತಹ ಒಂದು ದುಷ್ಟಫಲವೂ ಕೂಡ
ಕೆಟ್ಟಿರ್ತಕ್ಕಂತಹ ಮಂಗಳನಿಂದ ಉಂಟಾಗುತ್ತೆ. ಮತ್ತು ಭ್ರಾತೃದ್ವೇಷ ಅಥವಾ ಭ್ರಾತೃಕಲಹಂ, ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೊಡೆದಾಡ್ಕೊಳ್ತಕ್ಕಂಥದ್ದು, ಬಡದಾಡ್ಕೊಳ್ತಕ್ಕಂಥದ್ದು, ದುಷ್ಟ ಪಾರ್ಶ್ವಯುಕ್ತವಾಗಿರ್ತಕ್ಕಂತಹ ವಚನಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ದಾಯಾದಿಗಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಕಾರಣೀಭೂತವಾಗಿರ್ತಕ್ಕಂತಹ ಕಾರಕಗ್ರಹ ಕುಜನಾಗ್ತಾನೆ. ವರ್ಣ ಅಂದರೆ ಹುಣ್ಣು, ಅದು ಯಾವುದೇ ಥರದ ಒಳಗಡೆನ ಹುಣ್ಣಾಗಿರ್ಬೋದು, ಮನುಷ್ಯನಿಗೆ ಹೊರಗಿನ ಹುಣ್ಣಾಗಿರ್ಬೋದು, ಅದು ಮರ್ಮಾಂತಿಕವಾಗಿರ್ತಕ್ಕಂತಹ ಪ್ರಾಣಘಾತಕವಾಗಿರ್ತಕ್ಕಂತಹ ಹುಣ್ಣು ಕೂಡ ಆಗಿರಬಹುದು. ಈಗ ಆಡುಭಾಷೆಯಲ್ಲಿ ಹೇಳ್ತಾರಲ್ಲ, ಯಾವುದು ಕ್ಯಾನ್ಸರ್ ಅಂತ ಹೇಳ್ತಾರೆ, ಅದಕ್ಕೆ ಕರ್ಕರೋಗ ಅಂತ ಆಂಗ್ಲ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾರೆ. ಕಟಕ ರೋಗ ಅಂತ ಕೂಡ ಆಡುಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಅಂತ. ಒಳಗಡೆ ಹುಣ್ಣಾಗ್ತಕ್ಕಂಥದ್ದು ಮೈಯಲ್ಲಿ, ಹೊರಗಡೆ ಹುಣ್ಣಾಗ್ತಕ್ಕಂಥದ್ದು. ಹುಣ್ಣಾಗಿ ಅದು ವಾಸಿಯಾಗೋದಿಲ್ಲ ಬೇಗ, ಬಹಳ ದಿನ ಸತಾಯಿಸುತ್ತೆ. ಗ್ಯಾಂಗ್ರೀನ್ ಆಗುತ್ತೆ ನೋಡಿ ಕೆಲವರಿಗೆ, ಅದು ಕೂಡ ಕಾರಣೀಭೂತವಾಗಿರ್ತಕ್ಕಂತಹ ಗ್ರಹ ಮಂಗಳನಾಗಿದ್ದಾನೆ. ಮತ್ತು ಕೋಪ ಹೆಚ್ಚುತ್ತೆ. ಯಾರ ಜಾತಕದಲ್ಲಿ ಮಂಗಳ ಕೆಟ್ಟುಬಿಡ್ತಾನೋ ಅವ್ರಿಗೆ ವಿಪರೀತವಾದ ಕೋಪ ಹೇಗೆ ಅಂತಂದರೆ, ಇಲ್ಲಿ ಬಾಪ ಅಂತಂದರೆ ಏನು ನಾನು ಬರೋದು, ಹೀಗೆ. ಈಗ ನೋಡ್ತಾ ಇರ್ತೀರಿ ಬೆಂಗಳೂರು ಮಹಾನಗರಲ್ಲಿ ನೀವು ಹೋಗ್ತಾ ಇರಬೇಕಾದ್ರೆ ಯಾರಾದರೂ ಕಾರು ಬೈಕಲ್ಲೇ ಅಡ್ಡ ಬರ್ತಾರೆ, ನೀವು ಅವ್ರ ಕಡೆ ಹಿಂಗೆ ನೋಡಿದ್ರೆ ಕಣ್ಣು ಕಿತ್ಬಿಡ್ತೀನಿ ಅಂತನೋ, ನೋಡಿದ್ದಕ್ಕೆ ಪಾಪ ಅವನು ನೋಡಿದವ್ರ ಕಣ್ಣೆಲ್ಲ ಕೀಳಕ್ಕೆ ಹೋಗ್ತಾರೆ. ಮನೆ ನಮ್ಮ ಹುಡುಗ ಹೇಳ್ತಾ ಇದ್ದ, ಹೋಗಬೇಕಾದ್ರೆ ಯಾರು ನಿಂತಿದ್ದಾರಂತೆ, ಆಟೋದವ್ನು ಬಂದು ಗುದ್ದೇ ಬಿಡ್ತಾನೆ ಅನ್ನೋ ಥರದಲ್ಲಿ ಬಂದಂತೆ. ಇವನು ಪಾಪ ಪಕ್ಕಕ್ಕೆ ನಿಲ್ಲಿಸಿ ನೋಡ್ಕೊಂಡು ಬನ್ನಿ ಸಾರ್ ಅಂತಂದರೆ ಕೈಗೆ ತೋರಿಸಿ ಸಾಯಿಸಿಬಿಡ್ತೀನಿ ಇನ್ನಂತೆ. ಇದಕ್ಕೆಲ್ಲ ಕಾರಣೀಭೂತವಾಗಿರ್ತಕ್ಕಂತಹ ಗ್ರಹ ಮಂಗಳ. ಅಂದರೆ ಇವರ ಜಾತಕದಲ್ಲಿ ಮಂಗಳ ಸರ್ವನಾಶನವಾಗಿ ಹೋಗಿದ್ದಾನೆ ಅಂತ ಅರ್ಥ. ಅವ್ರು ಏನು ಹೇಳಿದ್ರು, ನೋಡ್ಕೊಂಡು ಬನ್ನಿ ಸಾರ್ ಅಂತ ಅಷ್ಟೇ ಅಂದಿದ್ದಕ್ಕೆ ನಿನ್ನೆ ಸಾಯಿಸೇ ಬಿಡ್ತೀನಿ ಅಂತಕ್ಕಂಥದ್ದು. ಅಂದರೆ ಇವರಿಗೆ ಕೋಪ ಬರೋದಕ್ಕೆ ಕಾರಣ ಬೇಕಾಗಿಲ್ಲ, ಅವರು ಕೋಪದಲ್ಲೇ ಅವರು ಮುಳುಗಿರ್ತಾರೆ ಅಂತಕ್ಕಂಥದ್ದು. ಆಮೇಲೆ ಅವಸರ, ವಿಪರೀತವಾದ ಅವಸರ. ಕೆಲವರಿಗೆ ಏನಂತಂದರೆ ಇವತ್ತಾಗೋ ಕೆಲಸ 5 ದಿನದ ಹಿಂದೆಯೇ ಆಗಿಬಿಡಬೇಕು, ಆ ರೀತಿಯಾದಂತಹ ಅತ್ಯಂತ ಅವಸರವಾಗಿ ಕೆಲಸವನ್ನು ಮಾಡೋದು, ಗಡಿಬಿಡಿ ಮಾಡಿಕೊಳ್ತಕ್ಕಂಥದ್ದು. ಇದಕ್ಕೂ ಕೂಡ ಕಾರಣೀಭೂತವಾಗಿರ್ತಕ್ಕಂಥ ಗ್ರಹ ಯಾರು? ಮಂಗಳನಾಗ್ತಾನೆ. ಈ ರೀತಿಯಾಗಿ ಮಂಗಳ ಕೆಟ್ಟರೆ ನಾನಾ ವಿಧವಾದಂತಹ ದುಷ್ಟಫಲವನ್ನು ಕೊಡುವುದಕ್ಕೆ ಅವನು ಪ್ರೇರಣೆಯನ್ನು ಮಾಡ್ತಾನೆ. ಈ ಕೋಪ ತಾಪ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ, ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ದಾಂಪತ್ಯ ಹಾಳಾಗುತ್ತಲ್ಲ. ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ಹಿಂಗೆ ಬೈತಾ ಇದ್ದರೆ ಇನ್ನೇನು ಸಾಮರಸ್ಯ ಇರುತ್ತೆ ಸಂಸಾರದಲ್ಲಿ. ಅದು ಕೂಡ ಮಂಗಳ ದೋಷದ ಒಂದು ಪ್ರಭಾವವೇ ಆಗಿದೆ. ನೋಡೋಣ, ಮುಂದುವರೆದುಕೊಂಡು ನೋಡೋ ಪ್ರಯತ್ನ ಮಾಡೋಣ.